ಬೆಳಿಗ್ಗೆ 9 ಗಂಟೆಲೆ ಗಾಡಿ ಮೇಲೆ ಬ್ಯಾಟ್ರಿ ಮಾಡಿಕೊಂಡು ನಾಯಂಡಹಳ್ಳಿ ಕಡೆ ಶಿಸ್ತಾಗಿ ಹೋಯ್ತಾ ಇದೆ. ಈ ಅಣ್ಣ ಫೋನ್ ಮಾಡಿದ್ರು, ನಮ್ಮ ಶಿಫ್ಟ್ ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಡಿ. ನಮಸ್ಕಾರ. ಗಾಡಿಗೆ ಔಟ್ ಆಫ್ ಸ್ಟೇಷನ್ ಬಾಡಿಗೆ ಐತೆ, ಕಸ್ಟಮರ್ ಮನೆ ಮುಂದೆ ಇದ್ದೀನಿ, ಗಾಡಿ ಸ್ಟಾರ್ಟ್ ಐತೆ ಇಲ್ಲ, ಬೇಗ ಬ್ಯಾಟ್ರಿ ತಗೋ ಬನ್ನಿ ಅಣ್ಣ ಅಂದ್ರು. ನಾನು ಬೇಗನೆ ತಗೊಂಡು ಹೋಗಿ ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡ್ತೀನಿ, ಡ್ಯೂಟಿನೇ ಕ್ಯಾನ್ಸಲ್ ಆಗೋಯ್ತು. ಎಂತ ಕಾಲವಂತಪ್ಪ. ಬ್ಯಾಟ್ರಿ ಫಿಟ್ ಮಾಡಿ ರಿಟರ್ನ್ ಬರ್ಬೇಕಾದ್ರೆ ಈ ಅಣ್ಣ ಪೂರ್ಣ ಪ್ರಜ್ಞಾ ಲೇಔಟ್ ಇಂದ ಕಾಲ್ ಮಾಡಿದ್ರು, ನಮ್ಮ ಶಿಫ್ಟ್ ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಡಿ ಅಂತ. 3200 ರೂಪಾಯಿಗೆ ನಿಮ್ದು ಹಳೆ ಬ್ಯಾಟ್ರಿನ ಎಕ್ಸ್ಚೇಂಜ್ ಮಾಡಿ ಅಮರಾನು 5 ವರ್ಷ ವಾರಂಟಿ ಬ್ಯಾಟ್ರಿನ ಬೆಂಗಳೂರಲ್ಲಿ ನಿಮ್ಮ ಲೊಕೇಶನ್ ಹತ್ರನೇ ಬಂದು ಫಿಟ್ ಮಾಡ್ಕೊಡ್ತೀವಿ. ನಿಮ್ದು ಯಾವುದೇ ಗಾಡಿ ಆಗಿದ್ದು ಮೇಲ್ಗಡೆ ಕಾಣಿಸ್ತಾವೆ, ನನ್ನ ನಂಬರ್ ಕಾಲ್ ಮಾಡಿ. ನಾಯಂಡಹಳ್ಳಿ ಹತ್ರ ಆಫ್ ರೋಡ್ ಟ್ರ್ಯಾಕ್ ಸಖತ್ತಾಗಿತ್ತು. ಗಾಡಿನ ಕಲ್ಲು ಮಣ್ಣೊಳಗೆಲ್ಲ ನುಗ್ಗಿಸ್ಕೊಂಡು ಹೋಯ್ತಾನೆ ಇತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿ ಈ ಕಸ್ಟಮರ್ ನಮ್ಮ ಅಂಗಡಿದ ಲೊಕೇಶನ್ ಕಳಿಸ್ಕೊಂಡು ಇವ್ರದ್ದು ಡೀಸೆಲ್ ಗಾಡಿ 5700 ರೂಪಾಯಿಗೆ ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಟೆ. ಬ್ಯಾಚುಲರ್ ಜೀವನ, ಊರಿಂದ ನಮ್ಮ ಹುಡ್ಗ ಬಂದಿದ್ದ, ಚಿಕನ್ ಮಾಡ್ತೀನಿ ಅಂತ ಹೇಳ್ದ. ಈ ಬಡ್ಡಿ ಮಗ ಮಾಡಿ ಚಿಕನ್ ಅಲ್ಲಿ ಉಪ್ಪಿಲ್ಲ, ಸಪ್ಪೆ ಇಲ್ಲ, ಅದ ತಿಂದನೆ ಬಿಟ್ರೆ ನಮಗ್ ಗತಿ ಇಲ್ಲ. ಟೈಮ್ ನೋಡೋದು ಆಗ್ಲೇ 2 ಗಂಟೆ ಆಗಿತ್ತು. ಯಶವಂತಪುರ ಅಮೆಜಾನ್ ಕಂಪ್ನಿಲಿ ಒಂದು ಶಿಫ್ಟ್ ಗಾಡಿಗೆ 3200 ರೂಪಾಯಿಗೆ ಬ್ಯಾಟ್ರಿ ಫಿಟ್ ಮಾಡ್ಬಿಟ್ಟು ಅಂಗಡಿ ಹತ್ರ ಬರ್ತಾ ಇದೆ. ಆಲ್ರೆಡಿ ಅಂಗಡಿ ಹತ್ರನೂ ಒಂದು ಗಾಡಿ ವೇಟಿಂಗ್ ಅಲ್ಲಿ ಇತ್ತು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಮತ್ತಿಕೆರೆಯಿಂದ ಕಸ್ಟಮರ್ ನಮ್ಮ ಶಾಪ್ ಹತ್ರನೇ ತಗೊಬಂದಿದ್ದು 5300 ರೂಪಾಯಿಗೆ ಹೊಸ ಬ್ಯಾಟ್ರಿ ಫಿಟ್ ಮಾಡ್ದು. 3 ಗಂಟೆಲಿ ಸ್ಟಾರ್ಟ್ ಆಗಿದ್ದು ಮಳೆ 6 ಗಂಟೆ ಅದು ಬಿಡ್ಲೇ ಇಲ್ಲ. ಈ ಅಣ್ಣ ರಾಜರಾಜೇಶ್ವರಿ ನಗರದಿಂದ 7 ಗಂಟೆಗೆ ಫೋನ್ ಮಾಡಿದ್ರು, ನಮ್ಮ ಕಾರ್ ಬ್ಯಾಟ್ರಿ ಡೆಡ್ ಆಗಿದೆ, ಬಂದು ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಡಿ ಅಣ್ಣ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿದ್ದೀನಿ ಅಂದು. 3200 ರೂಪಾಯಿಗೆ ಇವ್ರು ಗಾಡಿ ಹತ್ರನೇ ಹೋಗಿ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಅಷ್ಟೊತ್ತಲ್ಲಿ ಬಂದಿದ್ದು ಖುಷಿಗೋಸ್ಕರ ಈ ಅಣ್ಣ ಟೀನುವೆ ಒಂದು ದಿಲ್ ಪಸನ್ನು ಕೊಡಿಸೋದು.